ಎಲ್ರಿಗೂ ನಮಸ್ಕಾರ. ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಮಾರ್ಕೆಟಲ್ಲಿ ಯಾವ ರೀತಿ ವರ್ಕ್ ಆಯಿತು ಮತ್ತೆ ಇದನ್ನ ನೀವು ಇದೇ ರೀತಿ ಟ್ರೇಡ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇದೀನಿ. ಮತ್ತೆ ಮಂಡೇ ಟ್ಯೂಸ್ಡೇ ಏನಾಗ್ಬೋದು, ನಾರ್ಮಲಿ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡುವಾಗ ನಾವು ಯಾವ ಥಿಂಗ್ಸ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ, ಯಾವಾಗ ಟ್ರೇಡ್ ಮಾಡಬೇಕಾಗುತ್ತೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಂಡ್ ಆಫ್ ದ ವಿಡಿಯೋ ನಾವೇನು ಆರಂಭ ಅಕಾಡೆಮಿಲಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ಉಡೇಮಿದಲ್ಲಿ, ಆ ಕೋರ್ಸ್ ಅಲ್ಲಿ ನಿಮಗೆ ನಾನು ಏನೇನು ಹೇಳ್ಕೊಡ್ತಾ ಇದ್ದೀನಿ ಅದು ಇಂಗ್ಲೀಷಲ್ಲೂ ಕನ್ನಡದಲ್ಲಿ ಎರಡರಲ್ಲೂ ಇದೆ. ಈಗ ಅದನ್ನ ಯಾವ ರೀತಿ ನೀವು ಕಲಿಬಹುದು, ಅದ್ರ ಲಿಂಕು ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೋಟಲ್ ಸಿಲೆಬಸ್ ಏನಿರುತ್ತಲ್ಲ ಅದರಲ್ಲಿ ಏನು ಹೇಳ್ಕೊಡ್ತಾ ಇದ್ರಲ್ಲ ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಂಡ್ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತು ಏನಾಯ್ತು ಅಂತ ನೋಡೋದಾದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಸೊ ನೋಡಿ, ಮಾರ್ನಿಂಗ್ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆಗಿ ಇದು ನಮ್ಮ ಗ್ಯಾನ್ ಲೆವೆಲ್ ಇದು. ಸೊ ಈ ಲೆವೆಲ್ ಅಲ್ಲಿ ಈ ಲೆವೆಲ್ ಬಿಟ್ಟು ಮಾರ್ಕೆಟ್ ಎಲ್ಲಿ ಹೋಗಲಿಲ್ಲ, ಇದು ಕೆಳಗಡೆ ಹೋಗಲಿಲ್ಲ, ಮೇಲೆ ಹೋಗಿಲ್ಲ. ಸೊ 2-3 ಸಲ ಈ ರೀತಿ ಸ್ಪೈಕ್ ಬಂತು, ಕನ್ಫ್ಯೂಸ್ ಮಾಡ್ತು. ಸೊ ಆ ಟೈಮಲ್ಲಿ ನಾವು ಇದನ್ನ ಈ ರೀತಿ ದೊಡ್ಡ ಟ್ರೆಂಡ್ ನ ಯಾವ ರೀತಿ ಕ್ಯಾಚ್ ಮಾಡ್ಬೋದಾಗಿತ್ತು ಅನ್ನೋದಕ್ಕೆ ಸಿಂಪಲ್ ಉದಾಹರಣೆ ಏನಪ್ಪಾ ಅಂತಂದ್ರೆ, ನಾವು ಮಾರ್ಕೆಟ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡ್ಬೇಕಾಗುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನಂದ್ರೆ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಇದೆಲ್ಲ ನಾ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೀವು ನೋಡ್ಬೋದು. ಈ ಇಂಡಿಕೇಟರ್ ನಿಮ್ಗೆ ಅದ್ರ ಜೊತೆಗೆ ಫ್ರೀ ಸಿಗುತ್ತೆ. ಓಕೆ, ಈಗ ನೋಡಿ, ಇದಾದ್ಮೇಲೆ ಈ ಕ್ಯಾಂಡಲ್ ಆಯ್ತು. ಸೊ ಈ ಕ್ಯಾಂಡ್ಲು, ಸೊ ಈ ಕ್ಯಾಂಡ್ಲು, ಈ ಕ್ಯಾಂಡ್ಲು, ಈ ಕ್ಯಾಂಡ್ಲ್, 3 ಕ್ಯಾಂಡಲ್ ನಡುವೆ ಯಾವ್ದಾದ್ರು ಗ್ಯಾಪ್ ಕ್ರಿಯೇಟ್ ಆದ್ರೆ ಅದಕ್ಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ ಇದೆ, ಈ ಕ್ಯಾಂಡಲ್ ಇದೆ. ಓಕೆ, ಸೊ ಈ ಕ್ಯಾಂಡಲ್ದು ಲೋ, ಓಕೆ ಇಲ್ಲಿ ನಾನು ಮಾರ್ಕ್ ಮಾಡ್ತೇನೆ. ಸೊ ಈ ಕ್ಯಾಂಡಲ್ದು ಹೈ. ಓಕೆ, ಸೊ ಇಲ್ಲಿ ಯಾವ್ದು ಗ್ಯಾಪ್ ಕ್ರಿಯೇಟ್ ಆಗಿಲ್ಲ. ಮತ್ತೆ ಈ ಕ್ಯಾಂಡಲ್ ಲೋ. ಓಕೆ, ಸೊ ಅದೇ ರೀತಿ ಈ ಕ್ಯಾಂಡಲ್, ಸೊ ಇಲ್ಲಿ ಯಾವ್ದು ಗ್ಯಾಪ್ ಕ್ರಿಯೇಟ್ ಆಗಿಲ್ಲ. ಓಕೆ, ಅದೇ ರೀತಿ ನೀವು ಎಲ್ಲೇ ನೋಡಿದ್ರೆ ಸಹ ನಿಮಗೆ ಗ್ಯಾಪ್ ಕಾಣಲ್ಲ. ಎಲ್ಲಾ ಕ್ಯಾಂಡಲ್ಗಳು ಒಂದಕ್ಕೊಂದು ಟಚ್ ಆಗಿದಾವೆ. ಆ ಟೈಮಲ್ಲಿ ನಾವು ಟ್ರೇಡ್ ಮಾಡಬಾರ್ದು. ಓಕೆ, ನಾವು ಟ್ರೇಡಿಂಗಿಗೆ ಯಾವಾಗ ಎಂಟ್ರಿ ಕೊಡ್ಬೇಕಪ್ಪ ಅಂತಂದ್ರೆ, ಸೊ ನಮಗೆ ಈ ಗ್ರೀನ್ ಜೋನ್ ಏನಿದೆಯಲ್ಲ, ಈ ಗ್ರೀನ್ ಜೋನ್ ಹತ್ರ ಇರ್ಬೇಕು ನಾವು. ಫಸ್ಟ್ ಆಫ್ ಆಲ್ ಬೈ ಆಗ್ಲಿ ಸೆಲ್ ಆಗ್ಲಿ ಮಾಡ್ಲಿಕ್ಕೆ. ಓಕೆ, ಸೆಕೆಂಡ್ ನಮಗೆ ಸೆಟಪ್ ಹೆಂಗಿರ್ಬೇಕು ಅಂದ್ರೆ, ಇದೇನ್ ಕ್ಯಾಂಡಲ್ ಆಗಿದೆಯಲ್ಲ, ಈ ಕ್ಯಾಂಡಲ್ ಮತ್ತು ಈ ಕ್ಯಾಂಡಲ್ ನಡುವೆ ಗ್ಯಾಪ್ ಇರಬಾರ್ದು, ಗ್ಯಾಪ್ ಇರಬೇಕು. ಓಕೆ, ಸಾರಿ, ಗ್ಯಾಪ್ ಇರಬೇಕು. ಈಗ ಈ ಕ್ಯಾಂಡಲ್ ನೋಡಿ ಗ್ಯಾಪ್ ಇದೆಯಾ ಅಂತ ನೋಡಿ ಚೆಕ್ ಮಾಡಿ. ಓಕೆ, ಈ ಕ್ಯಾಂಡಲ್ ಗ್ಯಾಪ್ ಇದೆಯಾ? ಓಕೆ, ಸೊ ಈಗ ಲೈನ್ ಡ್ರಾ ಮಾಡಿದ್ರೆ ಇಲ್ಲಿ ಸ್ವಲ್ಪ ಸ್ಮಾಲ್ ಗ್ಯಾಪ್ ಬರುತ್ತೆ, ಅಂತ ದೊಡ್ಡ ಗ್ಯಾಪ್ ಏನಿಲ್ಲ. ಓಕೆ, ಸೊ ಇದನ್ನ ನೀವು ಅವಾಯ್ಡ್ ಮಾಡ್ಬೋದು. ಸೊ ಈಗ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ನೋಡೋದಾದ್ರೆ ಈ ಕ್ಯಾಂಡಲ್ ನಡುವೆ ಗ್ಯಾಪ್ ಇದೆ ಅಂತ ನೋಡ್ಬೋದು ನಾವು. ಇಲ್ಲಿ ನೋಡಿ ತೋರಿಸ್ತೇನೆ ನಿಮಗೆ. ಈ ಕ್ಯಾಂಡಲ್, ಓಕೆ, ಈ ಕ್ಯಾಂಡಲ್ ಹೈ, ಈ ಕ್ಯಾಂಡಲ್, ಇದ್ರ ನಡುವೆ ಗ್ಯಾಪ್ ಇದೆಯಾ? ಸೊ ತುಂಬಾ ಚಿಕ್ಕ ಚಿಕ್ಕ ಗ್ಯಾಪ್ ಇದೆ. ಸೊ ಇದು ಬುಲ್ಲಿಶ್ ಫೇರ್ ವ್ಯಾಲ್ಯೂ ಗ್ಯಾಪೇ, ಬಟ್ ಇಲ್ಲಿ ಚಿಕ್ಕ ಗ್ಯಾಪ್ ಇದೆ. ಸೊ ಸ್ಟ್ರೆಂತ್ ಇಲ್ಲ ಅಂತ ಅರ್ಥ ಆಗುತ್ತೆ. ಸೊ ಈ ಗ್ಯಾಪ್ ಎಲ್ಲಿ ಕ್ರಿಯೇಟ್ ಆಗಿದೆ, ನಮಗೆ ಗ್ಯಾಪ್ ಬಂದ್ಬಿಟ್ಟು ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ. ಓಕೆ, ಈ ಹೈ ಮತ್ತು ಈ ಹೈ. ಓಕೆ, ಸೊ ನೀವು ಈ ಕ್ಯಾಂಡಲ್ ಲೋನ ಸ್ಟಾಪ್ ಲಾಸ್ ಹಾಕ್ಬಿಟ್ಟು ನೀವು ಈ ಕ್ಯಾಂಡಲ್ಗೆ ಎಂಟ್ರಿ ಕೊಡ್ಬೋದು, ಅಥವಾ ಈ ಕ್ಯಾಂಡಲ್ಗೆ ಎಂಟ್ರಿ ಕೊಡ್ಬೋದು. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಇಷ್ಟು ಲೇಟ್ ಆಗೋಯ್ತಲ್ಲ ಎಂಟ್ರಿ ತಗೊಳಕ್ಕೆ ಅಂತ ಹೇಳ್ಬೋದು. ಬಟ್ ಒಂದ್ಸಲ ನಿಮಗೆ ಗ್ಯಾನ್ ಲೆವೆಲ್ ಬಗ್ಗೆ ಪ್ರಾಕ್ಟೀಸ್ ಆಯ್ತಪ್ಪ ಅಂತಂದ್ರೆ, ಅಥವಾ ನಿಮ್ಮ ಹತ್ರ ಈ ಮೈಂಡ್ ಪ್ರೋ ಇಂಡಿಕೇಟರ್ ಇತ್ತಪ್ಪ ಅಂತಂದ್ರೆ ನೀವು ಇಲ್ಲೇ ಬೈ ಮಾಡ್ಬೋದು. ಓಕೆ, ಮೈಂಡ್ ಪ್ರೋ ಜೊತೆಗೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಬೈ ಅಂತ ಬಂತು, ಬೈ ಆದ್ಮೇಲೆ ಹೆಚ್ ಅಂತ ಬಂತು. ಹೆಚ್ ಇಲ್ಲಿ ಬ್ಲೂ ಕಲರ್ ಇದೆ, ಒಂದು ಗ್ರೀನ್ ಕಲರ್ ಹೆಚ್ಚಿದೆ. ಈ ಹೆಚ್ಚಿಗೆ ಬಂದಾಗ ನೀವು ಬೈ ಮಾಡ್ಬೋದು. ಬೈ ಮಾಡಿದ್ರೆ ಎಸ್ ಎಚ್ ಬರೋದಕ್ಕೆ ಹೋಲ್ಡ್ ಮಾಡ್ಬೇಕು. ಎಸ್ ಬಂದಿದೆ, ಎಚ್ ಬಂದಿಲ್ಲ, ಇಲ್ಲಿ ನೀವು ಹೋಲ್ಡ್ ಮಾಡ್ಬೋದು ಟ್ರೇಡ್ನ. ಓಕೆ, ಈಗ ಬೈ ಬಂದಿದೆ, ಮತ್ತೆ ಹೆಚ್ಚಿದೆ, ಮತ್ತೆ ಮತ್ತೊಂದ್ಸಲ ನೀವು ಎಂಟ್ರಿ ತಗೋಬಹುದು. ಇಲ್ಲಿ ಹೆಚ್ಚಿದೆ, ಇಲ್ಲಿ ಯಾವ್ದು ಎಸ್ ಇದೆ ಅಂತ ಚೆಕ್ ಮಾಡಿ, ಯಾವ್ದು ಇಲ್ಲ. ಓಕೆ, ಸೊ ಬೈ ಮತ್ತು ಹೆಚ್ಚು. ಸೊ ಈ ರೀತಿ ಇತ್ತಪ್ಪ ಅಂದ್ರೆ, ಹೆಚ್ಚಿತ್ತಪ್ಪ ಅಂದ್ರೆ ನೀವು ಎಕ್ಸಿಟ್ ಮಾಡೋದೇ ಬೇಕಾಗಿಲ್ಲ. ನೋಡಿ, ಎಲ್ಲಿ ತನಕ ಹೆಚ್ಚಿದೆಯಲ್ಲ ಅಲ್ಲಿ ತನಕ ನೀವು ಹೋಲ್ಡ್ ಮಾಡ್ಬೋದು ನೋಡಿ. ಓಕೆ, ಈ ರೀತಿ. ಈಗ ಇಲ್ಲಿ ಎಸ್ ಬಂತು, ಇಲ್ಲಿ ಎಸ್ ಬಂದ ಮೇಲೆ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಎಸ್ ಬಂದ ಮೇಲೆ ನಾವು ಎಕ್ಸಿಟ್ ಆಗ್ಬಿಟ್ಟು ಯೋಚನೆ ಮಾಡ್ತೀವಿ. ಓಕೆ, ಸೊ ನಾರ್ಮಲಿ ನಾವು ಈ ಲೆವೆಲ್ ಇಂದ ಈ ಲೆವೆಲ್ ಬಂದೇ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಬೇಕಾಗುತ್ತೆ. ಸೊ ಇದ್ರ ಮೇಲೆ ಹೋದ್ರೆ ಮತ್ತೆ ರಿ ಎಂಟ್ರಿ ತಗೋಬಹುದು. ನೀವು ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ನೀವು ರಿ ಎಂಟ್ರಿ ತಗೋಬಹುದು. ಈಗ ಇಲ್ಲಿ ಈ ಕ್ಯಾಂಡಲ್ ಮತ್ತೆ ಈ ಕ್ಯಾಂಡಲ್ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಯ್ತು. ಓಕೆ, ಸೊ ಇಲ್ಲಿ ನಾವು ಸೆಲ್ ಸೈಡ್ ಟ್ರೇಡ್ ನೋಡ್ತೀವಿ. ಸೊ ಇಲ್ಲಿ ನಾವು ಸೆಲ್ ತಗಂದ್ರೆ ಮತ್ತೆ ನಮಗೆ ಇಲ್ಲಿ ರಿವರ್ಸ್ ಆಗಿ ಮತ್ತೆ ಬೈ ಸಿಗ್ನಲ್ ಬಂದಿದೆ. ಸೊ ಸೆಲ್ ತಗೊಂಡು ಎಕ್ಸಿಟ್ ಆಗಿ ಮತ್ತೆ ನೀವು ಬೈ ಮಾಡ್ಬೇಕಾಗತ್ತೆ. ಇಲ್ಲಿ ಬೈ ಮತ್ತು ಹೆಚ್ ಅಂತ ಬಂತು. ಸೊ ಹೆಚ್ ಬಂದ ಮೇಲೆ ಇಲ್ಲಿ ಮತ್ತೆ ಎಸ್ ಬಂತು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲೂ ಸಹ ನೀವು ಇಷ್ಟು ಮೂಮೆಂಟ್ ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಓಕೆ, ಬಟ್ ಒಂದ್ಸಲ ನೀವು ಎಂಟ್ರಿ ತಗೊಂಡ್ಮೇಲೆ ಬೇರೆ ಟ್ರೇಡ್ ಮಾಡೋದು ಬೇಕಾಗಲ್ಲ. ಸೊ ದಿಸ್ ಈಸ್ ಅಬೌಟ್ ನಿಫ್ಟಿ. ಅದೇ ರೀತಿ ನೀವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಮಾರ್ನಿಂಗ್ ಎಲ್ಲ ಫುಲ್ ಸೈಡ್ ವೇಜ್ ಇತ್ತು. ಓಕೆ, ಸೊ ಸೈಡ್ ವೇಜ್ ಇದ್ಮೇಲೆ ಇಲ್ಲಿ ರೆಡ್ ಜೋನು ಮತ್ತೆ ಗ್ರೀನ್ ಜೋನ್ ನಡುವೆ ಇತ್ತು ಫುಲ್. ಅದಾದ್ಮೇಲೆ ಎಲ್ಲಾದ್ರೂ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಯ್ತು ಅಂತ ನೋಡಿ. ಇಲ್ಲಿ ಎಲ್ಲೂ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲ, ಬಟ್ ಇಲ್ಲಿ ಬೈ ಬಂತು, ಎಚ್ ಬಂತು. ಈ ಬೈ ಮತ್ತು ಎಚ್ ನಡುವೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ ನೋಡಿ. ಓಕೆ, ಅದೇ ರೀತಿ ಈ ಕ್ಯಾಂಡಲ್ ಮತ್ತು ಈ ಕ್ಯಾಂಡಲ್ ನಡುವೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆಗಿದೆ. ಸೊ ಈ ಕ್ಯಾಂಡಲ್ಗೂ ನೀವು ಬೈ ಮಾಡ್ಬೋದು, ಈ ಕ್ಯಾಂಡಲ್ಗೂ ಬೈ ಮಾಡ್ಬೋದು, ಈ ಕ್ಯಾಂಡಲ್ಗೂ ಬೈ ಮಾಡ್ಬೋದು. ಬೆಸ್ಟ್ ಬೈಯಿಂಗ್ ಏನಪ್ಪಾ ಅಂತಂದ್ರೆ
ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆದ್ಮೇಲೆ ಪ್ರೈಸ್ ರಿಟ್ರೇಸ್ಮೆಂಟ್ ಬರ್ತಲ್ಲ ಆ ಟೈಮಲ್ಲಿ ಎಂಟ್ರಿ ಮಾಡೋದು ಬೆಟರ್. ಈ ಕ್ಯಾಂಡಲ್ಗೆ ನೀವು ಎಂಟ್ರಿ ಮಾಡೋದು ಆಲ್ವೇಸ್ ಬೆಟರ್. ಅವಾಗ ನಿಮಗೆ ರಿಸ್ಕ್ ಕಡಿಮೆ ಕಡಿಮೆ ಪ್ರೈಸ್ಗೆ ಆಪ್ಷನ್ಸ್ ಇರುತ್ತೆ ಮತ್ತು ಹೈಯರ್ ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಈಗ ನೀವು ಇಲ್ಲಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿಂದ ನೋಡಿ ಇಷ್ಟು ನಿಮಗೆ ಒಂದು ದೊಡ್ಡ ಮೂವ್ಮೆಂಟ್ ಇದೆ. ಬಟ್ ಇಲ್ಲಿ ಒಂದ್ಸಲಿ ಎಸ್ ಬಂದ ಮೇಲೆ ಮತ್ತೆ ಯಾವುದು ಇಲ್ಲಿ ಎಚ್ ಬಂದಿಲ್ಲ. ಸೊ ದಟ್ ಮೀನ್ಸ್ ಇದರಲ್ಲಿ ಬೈ ಮಾಡಿದಲ್ಲಿ ಎಕ್ಸಿಟ್ ಇಲ್ಲ ಅಂತಂದು. ಇದು ಅಬೌಟ್ ದಿ ಒನ್ ಆಫ್ ದ ಪಾರ್ಟ್ ಆಫ್ ದಿ ಕೋರ್ಸ್. ಓಕೆ, ಈ ಕೋರ್ಸ್ ಅಲ್ಲಿ ನಾನು ನಿಮಗೆ ಏನೇನು ಹೇಳ್ಕೊಡ್ತೇನೆ ಅಂತ ನಿಮಗೆ ಒಂದು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಂಗ್ಲೀಷಲ್ಲಿ ಇರುತ್ತೆ. ಇದು ನಾನು ಇಂಗ್ಲೀಷಲ್ಲಿ ಇರೋ ಕೋರ್ಸ್, ಇದು ಕನ್ನಡದಲ್ಲೂ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಸ್ವಲ್ಪ ಆಗಿದೆ, ಸೊ ನೀವು ನೋಡ್ತಾ ನೋಡ್ತಾ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಪ್ರೆಡಿಕ್ಟ್ ಮಾರ್ಕೆಟ್ ಡೈರೆಕ್ಷನ್ ಯೂಸಿಂಗ್ ಗ್ಯಾನ್ ಎಸ್ಟ್ರೋ ಅಂಡ್ AI ಟೂಲ್ಸ್ ಅಂತ ಇದೆ. ಈಗಿದು ಉಡೇಮಿದಲ್ಲಿ ಬೆಸ್ಟ್ ಸೆಲ್ಲರ್ ಆಗಿದೆ ಮತ್ತು ಹೈಯೆಸ್ಟ್ ರೇಟೆಡ್ ಇದೆ. ಅಂದ್ರೆ 4.7 ರೇಟಿಂಗ್, 23 ರೇಟಿಂಗು. ಟೋಟಲಿ ಆಗಲಿ 114 ಸ್ಟೂಡೆಂಟ್ಸ್ ಈ ಕೋರ್ಸ್ನ ತಗೊಂಡಿದ್ದಾರೆ. ಓಕೆ, ಪ್ರೈಸ್ ಎಷ್ಟಪ್ಪ? ತುಂಬಾ ಸ್ಮಾಲ್ ಅಮೌಂಟ್. ಈ ಸ್ಮಾಲ್ ಅಮೌಂಟ್ಗೆ ನೀವು ಏನೇನೆಲ್ಲ ಕಲಿತೀರಿ ಅಂತ ನೋಡೋದಾದ್ರೆ, ಫಸ್ಟ್ ಪ್ರಿವ್ಯೂ ಕೊಟ್ಟಿದ್ದೀನಿ ನಿಮಗೆ. ಸೊ ಇಂಟ್ರೊಡಕ್ಷನ್, ಸೊ WD ಗ್ಯಾನ್ ಅಂದ್ರೆ ಯಾರು, ಮತ್ತೆ ನಮ್ಮ ಇಂಡಿಕೇಟರ್ ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತೆ ಟೈಮ್ ಮಾರ್ಕೆಟ್ ಅಲ್ಲಿ ಟೈಮಿಂಗ್ ಎಷ್ಟು ಇಂಪಾರ್ಟೆನ್ಸ್ ಇದೆ, ಯಾವ ರೀತಿ ನಾವು ವಿತೌಟ್ ಇಂಡಿಕೇಟರ್ ಟೈಮ್ ಯೂಸ್ ಮಾಡಿಬಿಟ್ಟು ಎಂಟ್ರಿ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಅಸ್ಟ್ರಾಲಜಿ ಪ್ರಕಾರ ನಾವು ಇಂಟ್ರಾಡೇಲಿ ಟ್ರೇಡಿಂಗ್ ಯಾವ ರೀತಿ ಮಾಡ್ಬೇಕು ಅಂದ್ರೆ ಫಸ್ಟ್ 4-5 ಸೆಷನ್ ಇದಾವೆ. ಓಕೆ, ಆಲ್ಮೋಸ್ಟ್ 20 ನಿಮಿಷ, ಒಂದು ಅರ್ಧ ಗಂಟೆ, 1 ಅವರ್ದು ಕೋರ್ಸ್ ಇರುತ್ತೆ. ಅದಾದ್ಮೇಲೆ ಗ್ಯಾನ್ಜಿಲಾ ಆ್ಯಪ್ ಅಂತ ಒಂದು ಬರುತ್ತೆ. ಗ್ಯಾನ್ಜಿಲಾ ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರ್ನ ಯೂಸ್ ಮಾಡಿಬಿಟ್ಟು ನೀವು ಪ್ಲಾನೆಟರಿ ಪೊಸಿಷನ್ ಕಂಡಿಡಿದು ಆ ಪ್ಲಾನೆಟ್ಸ್ ಆಸ್ಪೆಕ್ಟ್ಸ್ ಮತ್ತೆ ಪೊಸಿಷನ್ಸ್ ಮೇಲೆ ಸೊ ನೀವು ಯಾವ ರೀತಿ ಟ್ರೇಡ್ ಮಾಡ್ಬೋದು. ಅದಾದ್ಮೇಲೆ ಡೇಟ್ ಆಫ್ ಬರ್ತ್, ಒಂದು ಸ್ಟಾಕ್ದು ಅಥವಾ ಒಂದು ನಿಫ್ಟಿದು ಬ್ಯಾಂಕ್ ಡೇಟ್ ಆಫ್ ಬರ್ತ್ ಮೇಲೆ ನೀವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತಂದು. ಅದಷ್ಟೇ ಅಲ್ಲದೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಸೊ ಆ ಸಾಫ್ಟ್ವೇರ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಲೂನಾರ್ ಸೈಕಲ್, ಸೋಲಾರ್ ಸೈಕಲ್. ಅಂದ್ರೆ ಲೂನಾರ್ ಸೈಕಲ್ ಅಂದ್ರೆ ಚಂದ್ರನ ಮೂಮೆಂಟು, ಮತ್ತೆ ಸೋಲಾರ್ ಸೈಕಲ್ ಅಂದ್ರೆ ಸೂರ್ಯನ ಮೂಮೆಂಟು. ಅದು ಯಾವ್ಯಾವ ಡಿಗ್ರಿ ಹೋದಾಗ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಕೋರ್ಸ್ ಇದೆ ಅದರಲ್ಲಿ. ಅದ್ರ ಜೊತೆಗೆ ಪ್ಲಾನೆಟರಿ ಅಪೋಸಿಷನ್, ದ ಕಾಸ್ಮಿಕ್ ಟಗ್ ಆಫ್ ವಾರ್ ಇನ್ ಯುವರ್ ಲೈಫ್. ಓಕೆ, ಸೊ ಇದೆಲ್ಲ ಕಮೋಡಿಟಿ ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು. ಅದಾದ್ಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್, ಇದೇನು ನಾನು ನಿಮ್ಗೆ ಹೇಳ್ಕೊಟ್ನಲ್ಲ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಂಬಿನೇಷನ್ ಪ್ಲಸ್ WD ಗ್ಯಾನ್ ಲೆವೆಲ್ ಎರಡು ಡೆಡ್ಲಿ ಟ್ರೇಡಿಂಗ್ ಕಾಂಬೋ. ಬಿಗ್ ಮೂವ್ ನೀವು ಮಾಡ್ಬೇಕಪ್ಪ ಅಂತಂದ್ರೆ ಈ ಟ್ರೇಡಿಂಗ್ ನೋಡ್ಲೇಬೇಕು. 90% traders fail. Okay, they ignore GAN 144. Okay, so GAN square root of 9, GAN square root of 144 ಇವೆಲ್ಲ. ಆಮೇಲೆ 45 ಡಿಗ್ರಿ ಆಂಗಲ್ ಯೂಸ್ ಮಾಡಿಬಿಟ್ಟು ನೀವು ಯಾವ ರೀತಿ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಬೇಕು ಅದ್ರ ಬಗ್ಗೆ. ಅಂಡ್ ಹೌ ಟು ಪಿಕ್ ಸ್ಟಾಕ್ಸ್ ಫಾರ್ ಸ್ವಿಂಗ್ ಟ್ರೇಡಿಂಗ್, ಬ್ಯಾಕ್ ಟೆಸ್ಟ್ ಮಾಡೋದು ಹೆಂಗೆ, ಫಂಡಮೆಂಟಲ್ ಅನಾಲಿಸಿಸ್ ಯಾವ ರೀತಿ ಮಾಡಬೇಕು, AI ಟೂಲ್ ಯಾವ ರೀತಿ ಯೂಸ್ ಮಾಡಬೇಕು, ಮತ್ತೆ ಗ್ಯಾನ್ಜಿಲಾ ಪ್ರೋ ಹೌ ಟು ಯೂಸ್, ಅದನ್ನೆಲ್ಲ ಇದರಲ್ಲಿ ನಿಮಗೆ. ಆಮೇಲೆ ಮೈಂಡ್ ಸೆಟ್, ಲಾಸ್ಟಿಗೆ ಮೈಂಡ್ ಸೆಟ್ ಬಗ್ಗೆ ಅಂದ್ರೆ ನಮ್ಮ ಟ್ರೇಡಿಂಗ್ ಸೈಕಾಲಜಿ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದ್ಮೇಲೆ ಗ್ಯಾನ್ಜಿಲಾ ಆ್ಯಪ್ನ ಯಾವ ರೀತಿ ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಪ್ರೈಸ್ ಡಿಗ್ರಿನ ನಾವು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದ್ರ ಬಗ್ಗೆ. ಸೊ ಬ್ಯಾಕ್ ಟೆಸ್ಟ್ ಅಲ್ಲಿ ನಾನು ನಿಮಗೆ ಯಾವುದೇ ನಾನು ಹೇಳ್ಕೊಟ್ಟಿದ್ದನ್ನ ನಾನು ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸಿದ್ದೀನಿ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಇಷ್ಟೆಲ್ಲ ಕಂಪ್ಲೀಟ್ ಕೋರ್ಸ್ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು ನಿಮಗೆ ಎಷ್ಟಿದೆಯಪ್ಪ ಅವರ್ಸ್ ಅಂದ್ರೆ ಟೋಟಲ್ ಆಲ್ಮೋಸ್ಟ್ ಒಂದು 15.5 ಅವರ್ ಕೋರ್ಸ್ ಇದು. ಓಕೆ, 15 ತಾಸು ನೀವು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಇದಾದ್ಮೇಲೆ ನೀವು ಯಾವುದೇ ಕೋರ್ಸ್ ಅಟೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಇದ್ರ ಜೊತೆಗೆ ನಾನು ನಿಮ್ಗೆ ಇಂಡಿಕೇಟರ್ ಕೊಡ್ತಾನೆ, 2-3 ಇಂಡಿಕೇಟರ್ ಕೊಡ್ತಾನೆ, ಮತ್ತೆ ನಿಮಗೆ ಸಪೋರ್ಟ್ ಇರುತ್ತೆ ಜೊತೆಗೆ. ಓಕೆ, ಸೊ ವೀಕ್ಲಿ ಒಂದ್ಸಲ ವೆಬಿನಾರ್ನೆಲ್ಲ ಅಟೆಂಡ್ ಮಾಡಿಬಿಟ್ಟು ನೀವು ಟ್ರೈನಿಂಗ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನೆಲ್ಲ ನಾನು ಲಿಂಕ್ನ ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದು ನೋಡಿಬಿಟ್ಟು ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟಾಗಿ ಕಲಿತು ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ನೀವು. ಓಕೆ, ಸ್ವಲ್ಪ ಯಾಕೆ ಜಾಸ್ತಿನೇ ಇಂಪ್ರೂವ್ ಮಾಡ್ಬೋದು. ಬಟ್ ಅದೇ ಹೇಳಿದಾಗೆ ಮೇನ್ ಮೈಂಡ್ ಸೆಟ್, ಸೈಕಾಲಜಿ, ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ ಎಲ್ಲ ಇದ್ರಲ್ಲಿ ಬರುತ್ತೆ. ಅದನ್ನು ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೋಡ್ಬಿಟ್ಟು ನೀವು ಈ ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಓಕೆನಾ? ಸೊ ಈ ಸೆಟಪ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಯಾಕಪ್ಪ ಅಂತಂದ್ರೆ ಇದು ಒಂದು 3 to 6 ಮಂತ್ ಕೋರ್ಸ್ ನಾನು 15 ಅವರಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಯೋಚನೆ ಮಾಡಿ. ಸೊ ಅದ್ರ ಮೇಲೆ ನೀವು ತುಂಬಾ ಕಲಿದಿರ್ತೀವಿ, ನೀವು ಪ್ರಾಕ್ಟಿಕಲಿ ಮಾಡ್ಬೇಕಾಗತ್ತೆ. ಅದನ್ನ ಯಾವ ರೀತಿ ಮಾಡಬೇಕು ಅದೆಲ್ಲ ಹೋಮ್ವರ್ಕ್ ಎಲ್ಲ ಕೊಟ್ಟಿರ್ತೀನಿ. ಅದನ್ನ ನೋಡ್ಬಿಟ್ಟು ನೀವು ಈಸಿಲಿ ಒಂದು ಕಂಪ್ಲೀಟ್ ಸೆಟಪ್ನ ಕಲಿಬಹುದು. ಓಕೆ, ಥ್ಯಾಂಕ್ ಯು.